ನಮ್ಮ ಹುಡುಗಿ ಎಲ್ಗೋದ ಅವಾಗಿಂದ ಕಾಣಿಸ್ತಾನೆ ಇಲ್ವಲ್ಲ. 6 ಗಂಟೆಗೆ ಕಾಫಿ ಕುಡಿಯಕ್ಕೂ ಎದ್ದಿರ್ಲಿಲ್ಲ ಇನ್ನ. ಅಲ್ಲ 7 ಗಂಟೆ ಆಯ್ತು, ನಾನು ಹೊರಗಡೆಗೆ ಹೋಗಿ ಬಂದ್ರು ಇನ್ನ ಕಾಣಿಸ್ತಾನೆ ಇಲ್ವಲ್ಲ. ಹುಡುಗಿಯನ್ನು ಎತ್ಲಾಗನ ಹೋಗೈತ ಅಥವಾ ಏನು ಇನ್ನ ಬಿತ್ಕೊಂಡಿತ್ತ ಈಟತ್ತಾದ್ರೂ. ಇವಳು ಅಷ್ಟೇನೆ, ನನ್ನ ಸೊಸೆ ಇದಾಳಲ್ಲ ಅವರಮ್ಮಯ್ಯ ಎದ್ದಾಳ್ಸೋದೇ ಇಲ್ಲ ಜಲ್ದು ಹುಡುಗರ್ನ. ಸುಮ್ಮನೆ ಬಿಡ್ತಾಳೆ ಮನಿ ಕೆಂಬ್ಲೇಳು ಅಂತ ಹೇಳಿ, ಅವಳು ಪಾಡಿಗಳು ಬದುಕು ಮಾಡ್ಕೆಂಬ್ತಿರ್ತಾಳೆ. ಈಟ ತಿಂತಾಕ ಮನಿ ಕೆಮ್ಮಕ್ ಬಿಟ್ರೆ ಸೋಂಬೇರಿ ಆಗಲ್ಲ ಹುಡುಗರು. ಎದ್ದು ಕಳಿಸ್ಬೇಕಂಗೆ ಹೊಲ್ ಕಡೆಗೆ ಹೋಗ್ ಬಾ ಅಂತಾನ. ಏನೇ ಅಮ್ಮಣಿ ಮಾದೇವಿ, ಎಲ್ಗೋಗಿದ್ದಿ ಈಟ ತಿಂತಕನ? ಎಲ್ಗೋಗನತ್ತೆ, ಆಗ ಆಲಸ್ ಮಕ್ಕಂತಾಗೆ ನೆನ್ನೆ ದಿವಸ ಕೋಳಿ ಸಾರಿಗೆ ಒಂದಿಟ ಖಾರದ ಪುಡಿ ಇಸ್ಕೊಂಬಂದಿದ್ದೆ ಒಂದು ಲೋಟನ. ಅದಕ್ಕೇನೆ ಕೊಟ್ಟು ಬರೋಣ ಅಂತ ಹೇಳಿ ತಗೊಂಡೋಗಿದ್ದೆ. ಕೊಟ್ಟು ಬಂದ ಇದ್ಲೆ ಮಂತಾಗೆ? ಇರ್ಲಿಲ್ಲ ಲಸ್ಮಕ್ಕ, ಇರ್ಲಿಲ್ಲ. ಅವ ಅಣ್ಣ ಇತ್ತು ಸೀನಣ್ಣ ಹೇಳಿ ಕೊಟ್ಟು ಬಂದೆ. ಲಸ್ಮಕ್ಕಾಯಿ ಬಂದ್ರೆ ಏಳಣ್ಣ ಕೊಟ್ಟೋದ್ಲು ಮಾದೇವಿ ಬಂದು ಅಂತ ಹೇಳಿ ಕೊಟ್ಟು ಬಂದೆ. ಅವಕ್ಕ ಎಲ್ಗೋಗಿತ್ತೋ ಏನೋ, ಬರೋತಕ್ಕ ಯಾರು ನಿಂತ್ಕೊಂತಾರೆ ಅಂತ ಹೇಳಿ ಕೊಟ್ಟು ಅದೇ ಬಂದೆ. ಅವಣ್ಣ ಇತ್ತು. ಅಯ್ಯ ಅವ ಆಮೇಲೆ ಅಯ್ಯಪ್ಪ ಮರ್ತ್ ಬಿಡ್ತಾನೆ. ಲಸ್ಮಕ್ಕು ಹೇಳದ ಎಲ್ಗಾನ ಹೋಗ್ತಾನ ಅವನು, ವಾಲ್ತಾಕೋ ಪಾಲ್ತಾಕೋ ಎಲ್ಗಾನ ಹೋಗ್ತಾನೆ, ಮರ್ತ್ ಬಿಡ್ತಾನೆ. ಲಸ್ಮಕ್ ಬಂದಾಗ ಹೇಳಲ್ಲ. ಆ ಲಸ್ಮಕ್ ಆಮೇಲೆ ಖಾರದ ಪುಡಿ ಇಸ್ಕೊಳೋದ್ರು ಕೊಡ್ಲೇ ಇಲ್ಲ, ತಂದು ವಾಪಸ ಅಂತ ಹೇಳಿ ಬೈಕೆಂತಾಳೆ. ಅವಳು ಬರೋತಕ್ಕ ಇದ್ದು ಕೊಟ್ಟು ಏಳು ಬರ್ಬೇಕು ತಾನೆ ನೀನು. ಒಂದಿಟ್ಟು ತಡವಾದ್ರೂ ಆಗೋದು. ಅವಕ್ಕಯ್ಯ ಎಲ್ಗೋಗೇತೋ ಏನು, ನಾನು ಈ ಏಟ ತಂತಾಲ್ ಕುಕ್ಕಮ್ಮನ ನಾನು ಒಂದು ಸಣ್ಣ ಹೊತ್ತು ನೋಡಿದೆ. ಎಲ್ಗಾನ ಹೋಗಿದ್ರೆ ನೀರ್ ಕಡೆಗೆ ಪಾರ್ ಕಡೆಗೆ ಬರುತ್ತೇನೋ ಅಂತ ಹೇಳಿ ಬರ್ಲಿಲ್ಲ ಏಟತ್ತಾದ್ರು. ಅದಕ್ಕೆ ನಾನು ಅದೇ ಬಂದೆ. ಇಲ್ಲಿ ಬೇರೆ ಅಡುಗೆ ಮಾಡ್ಬೇಕಲ್ಲ, ನೀನ್ ಬೇರೆ ಆಮೇಲೆ ಎಲ್ಗೋ ಹೋಗಿ ಕುಕ್ಕಣೆವಳೆ ಅಂತ ನೀನು ಬಾಯ್ ಮಾಡ್ತೀಯ. ಅದಕ್ಕೆ ನಾನು ಅವಣ್ಣ ಹೇಳಿ ಅದೇ ಬಂದೆ. ಸರಿ ಬಿಡು, ಆಮೇಲೆ ನಾನು ಅವ್ರ ಮಂತಕ್ಕೆ ಹೋದಾಗ ನಾನೇ ಒಂದ್ಸಲ ಹೇಳ್ತೀನಿ. ಎಲ್ಲಿ ಹುಡ್ಗ ಮಂಜ ಎದ್ದಿಲ್ಲ ಇನ್ನನ? ಅಯ್ಯೋ ಇನ್ನ ಎದ್ದಿಲ್ ಕಣತೆ. ಅಯ್ಯ ಮನಿ ಕಂಡವನು ಎಷ್ಟು ಎದ್ದಾಡ್ಸಿರು ಎದ್ದಾಡ್ತಿಲ್ಲ. ರಾತ್ರಿ ಎಲ್ಲ ಅಂಬ್ಲಿಸ್ಕೆಮನು ಯಮ್ಮ ಯಪ್ಪ ಅಂತ ಹೇಳಿ ಒಂಥರ ಎದ್ರಿಕೆಂಡಂಗೆ ಆಡಾನು. ಯಾಕಪ್ಪ ಏನಾಗಿತ್ತು ಅಂಬನ ಏನ್ ಕಚ್ಚೆ, ನನ್ಗಂತೂ ಬಾಯಿವಾದಂಗಾಗಿತ್ತು. ತಿರ್ಗ ಆಮೇಲೆ ಎದ್ದೇಸ್ಕೆ ಎದ್ಮೇಲೆ ರೂಮ್ನ ಕರ್ಕೊಂಡೋಗಿ ಹಾಸಿಗೆ ಮೇಲೆ ಮನಗಿಸ್ದೆ. ಇಲ್ಲೇ ಮನಿ ಕಂಡಿರಪ್ಪ ಅಂತ ಹೇಳಿ. ಯಾಕಪ್ಪ ಬಡ್ಕಮ್ಮ ನಂಗೇನೆ ಗಂಟ್ಕೊಂದ್ಸಲನ ಯಮ್ಮ ಯಪ್ಪ ಭಯವಾಗುತ್ತೆ ಅಂತ ನಾ ಎದ್ರಿಕೊಂಡಿದ್ದ ಕಣತೆ. ಎಲ್ಗನ ಹೋಗಿದ್ನಿ, ಎಲ್ಲನ ಬಿದ್ದು ಬಂದಿದ್ನ ಏನಮ್ಮ ಎದ್ರಿಕೆಂತಿದ್ದ ರಾತ್ರಿ ಎಲ್ಲನ. ಅವಾಗ ಆಟತ್ನಾಗ ನಾ ಏನ್ ಮಾಡೋಣಮ್ಮ ಅಮ್ಮಂಗಾಗಿತ್ತು. ನಿನ್ನ ಎದ್ದಾಳ್ಸನ ಅಂತಂದ್ರೆ ನೀನ್ ಬೇರೆ ಬಾರ್ಕೆ ಹೋಯ್ಕೆ ಮಾನಿಕೊಂಡಿದ್ದೆ. ಇನ್ನೇನ್ ಎದ್ದಾಳ್ಸನ ಬಿಡು, ಎದ್ದಾಗ ಹೇಳೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ನೋಡೋಗು ಗರ್ಗಿರ್ ಬಂದೇವೋ ಏನೋ, ಆ ಹುಡ್ಗ ಅದು ಎಲ್ಲಿ ಬಿದ್ದು ಬಂದಿತ್ತೋ ಏನಪ್ಪ. ಅಂಬ್ಲಿಸ್ಕೆಂತಿದ್ನೆ ಯಮ್ಮ ಯಪ್ಪ ಅಂತನ. ಹಂಗಾರ ಎಲ್ಲೋ ಬಿದ್ದು ಎದ್ರಿಕೊಂಡಿರ್ಬೇಕು. ನೆನ್ನೆ ದಿವಸ ಮಾಲಕ್ಕೆ ಹುಲ್ ಕಿತ್ಕೊಂಬತ್ತೀನಿ, ಆ ರಂಗು ಕರ್ಕೊಂಡು ಹೋಗ್ತೀನಿ ವಾಲ್ತಾಕೆ, ರಾಗಿ ವಾಲ್ತಾಕೆ ಅಂತ ಹೋದ. ಅಲ್ಲಿ ಎಲ್ಲನ ಏತನ ನೋಡಿ ಎದ್ರಿಕೊಂಡೇವನ ಏನಪ್ಪ. ಅಯ್ಯೋ ಎಂತ ಹುಡ್ಗನಪ್ಪ, ಎಲ್ಗೂ ಹೋಗ್ಬೇಡ್ಕಣ್ ಪಾಪ ಒಬ್ನೇನೆ ಅಂತ ಹೇಳಿರೆ ಕೇಳಲ್ಲ. ಜಲ್ದ್ ಬತ್ತೀನಿ ಕಣ್ಣ ಅಜ್ಜಿ, ಅವ್ನು ರಂಗುನ್ ಕರ್ಕೊಂಡು ಹೋಗ್ತೀನಿ, ನಾನು ಒಬ್ಬನೇ ಹೋಗಲ್ಲ ಅಂತ ಅಂದ. ನಾನು ಹಂಗು ನಿಮ್ಮ ತಾತ ಬರುತ್ತೀರಿ ಪಾಪ, ಎಲ್ಗೋ ಹೋಗೈತೆ ನಿಮ್ಮ ತಾತನ ಜೊತೆಗೆ ಹೋಗಿವೆ ಅಂತ ಅಂದೆ. ನಾನು ಮಾತೇ ಕೇಳಿಲ್ಲ. ಇಲ್ಲ ಕಣಜ್ಜಿ ನನಗೆ ಸ್ಕೂಲಿಗೆ ಟೈಮ್ ಆಗುತ್ತೆ, ರಂಗು ಕರ್ಕೊಂಡು ಹೋಗಿ ಹುಲ್ ಕಿತ್ಕೊಂಬತ್ತೀನಿ, ಒಂದು ಈಟ ಜಲ್ದ್ ಬತ್ತೀನಿ ಅಂತ ಹೋತು. ಕಿತ್ಕೊಂಡೇನೋ ಬಂತು, ಅವಾಗ ಚೆನ್ನಾಗೇ ಇದ್ದ. ಇವಾಗ ಏನಾಯ್ತು ಅಲ್ಲಿ ಏನನ ಯಾತನ ನೋಡ್ತಾ ಏನೋ ಏನ್ ಸುಡ್ಗಾಡವಮ್ಮ. ಗುಂಡಜ್ಜಿ ಗುಂಡಜ್ಜಿ ಮಂಜ ಎಲ್ಲಿಗೋದ? ಏಯ್ ನೆನ್ನೆ ದಿವಸ ಮೊಲಕ್ಕೆ ಹುಲ್ ಕಿತ್ಕೊಂಬರಕ್ಕೆ ನೀನು ಹೋಗಿದ್ದಲ್ವೇನಾ ಅವನ ಜೊತೆಗೆ? ಹೋಗಿದ್ದೆ. ಯಾಕೆ ಗುಂಡಜ್ಜಿ? ಅಲ್ವೋ ಅವನು ರಾತ್ರಿ ಎಲ್ಲ ಅಂಬ್ಲಿಸ್ಕೆಂತಿದ್ದಂತೆ, ಎದ್ರಿಕೊಂಡಿದ್ದಂತೆ. ಯಾಕೆ ನೋಡಿನೋ ಏನೋ ಅಲ್ಲಿ ಎಲ್ಲನ ಯಾತನ ನೋಡಿನೇನೋ ಅವು ಪಾವುನು ಹೊಲ್ದಾಗೆ. ನಾವು ಹುಲ್ ಕಿತ್ಕೊಂಡ್ ಬರ್ಬೇಕಾರೆ ಒಂದು ಹುತ್ತ ಇತ್ತು ದೊಡ್ಡದು. ಅಲ್ಲಾಸಿನೇ ಬಂದ್ವಿ, ಒಂದು ದೊಡ್ಡದು ಹಾವು ಆ ಹುತ್ತುತ್ತಾಗ ಬಂತು. ನಾನೇನೋ ಓಡ್ ಬಂದೆ, ಮಂಜ ಎದ್ರಿಕೊಂಡು ಓಡ್ ಬತ್ತಾನ, ಅಲ್ಲಿ ದಪ್ಪಮಂಗ್ ಬಿದ್ದ. ತಿರ್ಗಾ ಎದ್ದು ಹುಲ್ ತಕೊಂಡ್ ಬಂದ ಗುಂಡಜ್ಜಿ. ಹಾವು ಎಷ್ಟು ಉದ್ದ ಇತ್ತು, ನನ್ಗೂ ಭಯವಾದಂಗಾತು. ನಾನು ಅದಕ್ಕೆ ಜಲ್ದಿ ಓಡ್ ಬಂದೆ. ಅವನು ಓಡ್ ಬರ್ಬೇಕಾರೆ ಎಡ್ವಿ ಬಿದ್ಬಿಟ್ಟ ಅಲ್ಲಿ ಹುತ್ತುತ್ತಾಗೆ. ಅದಕ್ಕೆ ಹಂಗಾರ ಎದ್ರಿಕೊಂಡಿರೋದು. ಯಪ್ಪ ಯಮ್ಮ ಅಂತ ಆಂಬ್ಲಿಸ್ಕೊಂಡಿರೋದು ಅದಕ್ಕೆ ಅನ್ಸುತ್ತೆ. ಎಲ್ಲ ಜಾರ್ಗಿರ ಬತ್ತವೋ ಏನೋ ಭಯಕ್ಕೆ. ನಡಿ ಅಮ್ಮಣಿ ನೋಡೋಣ ಅದೆಲ್ಲಿ ಜಾರ್ಗಿರ ಬಂದೇವೋ ಏನೋ. ಮಾರಮ್ಮಂಗ್ ಗುಡಿತ ಕರ್ಕೊಂಡೋಗಿ ಒಂದು ಯಂತ್ರ ನಾನು ಹಾಕಿಸ್ಕೊಂಬತ್ತೀನಿ. ಹೋಗ್ಬೇಡ ಅಂದ್ರೆ ಕೇಳಲ್ಲ ಈ ಹುಡ್ಗ. ಹೋಗ್ಬಿಡ್ತಾನೆ ಒಬ್ನೇನೆ. ಅತ್ತೆ ಮೊದ್ಲು ಆ ಮೊಲನ ಆ ಎಲ್ಲನ ಬಿಟ್ಟು ಬರ್ಬೇಕು ತಾಂಡೋಗಿ. ಆ ಮೊಲ ಕೂಲ್ ತರಕ್ ಹೋಗಿನೇ ತಾನೆ, ಅಲ್ಲ ಅವ್ ನೋಡಿ ಎದ್ರಿಕೊಂಡಿರೋದವನು. ಇರು ಎಲ್ಕನ ಬಿಟ್ಟು ಬರ್ತೀನಿ, ಆಮೇಲೆ ತಕೊಂಡೋಗಿ ಅದನ್ನ. ಅಮ್ಮ ಅಪ್ಪ ಅಯ್ಯೋ ಬಂತು ಓಡು 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 ರಂಗ ಓಡು. ಅಯ್ಯಯ್ಯೋ ಗಡಗಡ ನಡುಕ್ತೈತಲ್ಲೇ ಈ ಹುಡ್ಗ. ನೋಡು ಇನ್ನ ಆಂಬ್ಲಿಸ್ಕೆಂತೈತಿ, ಇನ್ನ ಹಾವು ಬಂತು ಓಡು ಓಡು ಅಂತೈತಿ. ಅಯ್ಯೋ
ಯೋಟೆ ಹೆದರಿಕೆಣೈತೋ ಏನೋ. ಇರು ನೋಡ್ತೀನಿ ಅದಲ್ಲಿ ಜ್ವರಗಿರೋ ಬಂದೇವೋ ಏನೋ ಆ ಭಯಕ್ಕೆ. ಏನೇ ಅಮ್ಮಣಿ ಇವನ್ ಮೈ ಹೆಂಗೇನೆ ಕಾದ್ ಹೆಂಚಾಗೈತಲ್ಲಿ ಅಷ್ಟೊಂದು ಜ್ವರ ಬಂದೇವಿ ಭಯಕ್ಕೆ. ನಾನು ಹೇಳ್ದೆ ಅಕ್ಕೇನೆ ಮಲ ಬೇಡ ಕಣ್ ಪಾಪ ಇಟ್ಕೊಂಡೋಗಿ ಬಿಟ್ಟು ಬಾ ಅಲ್ಲೇ ಹೊಲ್ದಾಕೆ ಅಂತಾನ. ಕೇಳಲಿಲ್ಲ ನಾನು ಸಾಕೆಂಬ್ತೀನಿ ಕಣಜ್ಜಿ ಹುಲ್ ತಂದು ಹಾಕ್ತೀನಿ ದಿನಾನ ಅಂತ ಹೇಳಿ ನೋಡು ಆವು ನೋಡ್ ಬಂದು ಎದ್ರಿಕೊಂಡು ಗಡ ಗಡ ನುಡುಕ್ತಾ ಇದ್ದಾನೆ. ಮೈ ಹಂಗೇನೆ ಕಾದ್ ಹೆಂಚಾಗೈತೆ ಹಂಗೇನೆ. ಏಯ್ ಏಯ್ ಪಾಪ ಮಂಜಣ್ಣ ಮಂಜಣ್ಣ ಎದ್ದಾಳಪ್ಪ ಕಣ್ಬಿಡಲಿ ಕಣ್ಬಿಡಿ ಬೆಳಕರ್ದೈ ತಾಲೇನೆ. ಎದ್ದಾಳು ಎದ್ದಾಳು ನಾನು ನಿಮ್ಮಜ್ಜಿ ಬಂದೀನಿ. ಎದ್ದಾಳಪ್ಪ ಎದ್ದಾಳು. ಅಜ್ಜಿ ಅಜ್ಜಿ ನನಗ್ ಭಯವಾಗ್ತಿದ್ ಕಣಜ್ಜಿ. ಅಜ್ಜಿ ಇಲ್ಲೇ ಇರಜ್ಜಿ ಎಲ್ಗೂ ಹೋಗ್ಬೇಡ ಕಣಜ್ಜಿ. ಅಜ್ಜಿ ಇಲ್ಲೇ ಇರಜ್ಜಿ ಸೊಳ್ಳೆ ಆಗ್ತಿದ್ ಕಣಜ್ಜಿ. ಗಡಗಡ ನಡ್ಗಂಗ್ ಆಗ್ತೈತಿ ಅಜ್ಜಿ ಅಜ್ಜಿ. ನಾನು ಇಲ್ಲೇ ಇದ್ದೀನಿ ಕಣ್ಪಾಪ ಹೆದರಿಕೆ ಬೇಡ ಸುಮ್ನಿರು. ಇಲ್ಲಿ ಏನು ಇಲ್ಲ ಇದು ಮನೆ ಇದು. ಹೆದರಿಕೆ ಬೇಡ ಧೈರ್ಯವಾಗಿರು ನಾನು ಇದ್ದೀನಿ ಇಲ್ಲಿ ಏನು ಆಗಲ್ಲ. ಮಾರಮ್ಮ ಗುಡಿಗೆ ಹೋಗಿ ಒಂದು ಯಂತ್ರ ಹಾಕಿಸ್ಕೊಂಬರೋಣ ಜ್ವರ ಎಲ್ಲ ಬಿಡ್ತವೆ. ಅದಕ್ಕೆ ನಾನು ಹೇಳೋದು ಹೋಗ್ಬೇಡ ಒಬ್ಬನೇನೆ ವಾಲ್ತಾಕೆ ಅಂತಾನ. ಇವನ್ಗೆ ಯಾರ್ದು ಭಯನೇ ಇಲ್ಲ ಕಣತೆ ಅತ್ತೇನೆ ನೋಡು ಹಿಂಗಾಗಿರೋದು. ಓಹೋ ಮಲ ಸಾಕ್ತಾನಂತೆ ಮಲನು ಬೇಡ ಗಿಲನು ಬೇಡ. ಇರು ಮೊದ್ಲು ಆ ಮಲ ತಕೊಂಡೋಗಿ ಎತ್ತಗ ನಾನು ಬಿಟ್ಟು ಬರ್ತೀನಿ. ಆ ಮಲಕ್ಕೆ ಹುಲ್ ತರಕ್ ಹೋಗಿ ಅವ್ ನೋಡಿ ಎದ್ರಿಕೊಂಡು ನೋಡು ಜ್ವರ ಬಂದಿರದ. ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ? ಅಜ್ಜಿ ಮಲ ನಾನು ಸಾಕ್ತೀನಿ ಕಣಜ್ಜಿ. ಅಮ್ಮ ಎಲ್ಗೆ ಬಿಟ್ಟು ಬರ್ತೀನಿ ಅಂತೈತೆ ಬ್ಯಾಡ ಅಂತ ಹೇಳಜ್ಜಿ. ನನಗೆ ಮಲ ಬೇಕು. ನಾನು ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ದೀನಿ ಅದನ್ನ. ಅಜ್ಜಿ ಎಲ್ಗೂ ಕರ್ಕೊಂಡೋಗಿ ಬಿಡ್ಬೇಡ ಅಂತ ಹೇಳಜ್ಜಿ ಅಮ್ಮಗೆ. ಆತಾತು ನಾನು ಹೇಳ್ತೀನಿ ಸುಮ್ಮನಿರು. ನೀನೇನು ಅಳಬೇಡ. ಏಯ್ ಮಾದೇವಿ ಸುಮ್ಮನಿರೇ ನೀನು. ಆ ಹುಡುಗಿಗೆ ಮೊದ್ಲೇ ಜ್ವರ ಬಂದೇವಿ ನೀನ್ ಅದ್ರಾಗೆ ಬಾಯ್ ಮಾಡ್ತೀಯ. ಸುಮ್ಮನೆ ನಡಿ ನೀನ್ ಹೊರಕ್ ನಡಿ. ಅತ್ತೆ ನೀನು ಹಿಂಗ್ ಉಪ್ಸಿನೇ ಮತ್ತೀಗ ಇವನ್ಗೆ ಯಾರ್ದು ಭಯ ಇಲ್ದಂಗ ಆಗಿರೋದು. ಹಿಂಗೆ ಉಪ್ಸು ಒಂದಲ್ಲ ಒಂದ್ ದಿವಸ ಇನ್ನ ಯಾತನ ಮಾಡ್ಕೊಂಬತ್ತಾನೆ. ಕೈಯೋ ಕಾಲೋನ ಊನ ಮಾಡ್ಕೊಂಬತ್ತಾನೆ. ಸುಮ್ಮನೆ ನಡಿಯೇ ನಾನು ಉಪ್ಸಿದ್ದಾನಂತೆ ನಾನು. ಸುಮ್ಮನೆ ನಡಿ ಮಾತಾಡ್ಬೇಡ ನೀನು. ಅಡಿಗೆ ಮನೆಗೆ ಹೋಗಿ ಸಾರೋ ಸೊಪ್ಪ ಯಾತನ ನೋಡ್ಕೆ ಹೋಗಿ ನೀನು. ಮಂಜಣ್ಣ ಎದ್ದಳಪ್ಪ ಎದ್ದಳು. ಮಾರಮ್ಮನ ಗುಡಿ ತಕ ಹೋಗಿ ಇವತ್ತು ಮಂಗಳವಾರ ಬೇರೆ ಹೋಗಿ ಒಂದು ಯಂತ್ರ ಹಾಕಿಸ್ಕೊಂಬರೋಣ. ಜ್ವರ ಎಲ್ಲ ಬಿಡ್ತಾವೆ. ಎದ್ದಳು ಎದಕ್ಕೆ ಬೇಡ ಎದ್ದಳು ಏನು ಆಗಲ್ಲ. ಹೋಗಜ್ಜಿ ನಾನು ಎಲ್ಗೂ ಬರಲ್ಲ. ನನಗೆ ಸೊಳಿಯದಂಗ ಆಗ್ತೈತೆ ನಡಿಯಕ್ ಆಗಲ್ಲ ಸುಸ್ತದಂಗ ಆಗೈತೆ. ನಾನು ಮನೆಗೆ ಅಂತೀನಿ. ಅನ್ಬಾರ್ದಪ್ಪ ನೀನು ಎದ್ರಿಕೊಂಡಿದ್ಯಾ ಅವು ನೋಡಿ ಅಕ್ಕೇನೆ ಒಂದು ಯಂತ್ರ ಹಾಕಿಸ್ಕೊಂಬಂದ್ರೆ ಎದ್ರಿಕೆ ಎಲ್ಲ ನಾವು ಹೋಗುತ್ತೆ. ಅಕ್ಕೇನೆ ನಡಿ ಹೋಗೋಣ ಇವತ್ತು ಮಂಗಳವಾರ ಬೇರೆ ಮಾರಮ್ಮನ ವಾರ. ಯಂತ್ರ ಹಾಕಿಸ್ಕೊಂಬಂದ್ರೆ ಜ್ವರ ಎಲ್ಲ ಬಿಡ್ತಾವೆ. ಅಕ್ಕೇನೆ ಎದ್ ಬಾ ಮನಿಕಂಡಿತಾಗೆ ಮನಿಕಂಡ್ರೆ ಸೊಳಿ ಆಗುತ್ತೆ. ರೊಕ್ಕ ತೆಗ್ದು ಎದಳು ಮ್ಯಾಕೆ ಹೋಗೋಣ. ಎದ್ದಾಳಪ್ಪ ನಿಧಾನಕ್ಕೆ ಎದ್ದಾಳು ಬಾಲ್ಗಡಿಕೆ ಎದ್ದಾಳು. ಅಯ್ಯ ಹಂಗೆ ಯಾಕೆ ಕುಸು ಅಂತೀಯ. ಎದ್ದಾಳು ಹಾಸಿಗೆ ಬಿಟ್ಟು ಕ್ಯಾಕ್ ಬಾ ಹೋಗೋಣ. ಜಲ್ದು ಒಂದಿಟ್ಟು ಮಕನ ಹಿಂಗೆ ತಣ್ಣೀರಾಗ ಒರೆಸ್ಕೊಂಡು ನಡಿ ಹೋಗೋಣ. ಏಯ್ ರಂಗ ಮೊದ್ಲು ಆ ಮಾಲನ ಇಟ್ಕೊಂಡೋಗಿ ಎಲ್ಗನ ಬಿಟ್ಟು ಬರಾಗಲ್ಲ ಹೊಲ್ದಾಗ ತಗೊಂಡೋಗಿ. ಹೇಳ್ತೀನಿ. ಅಜ್ಜಿ ನೋಡಜ್ಜಿ ಅಮ್ಮ ಇನ್ನ ಮಾಲ ಇಟ್ಕೊಂಡೋಗಿ ಬಿಡ್ವಾ ಅಂತ ಹೇಳ್ತೈತೆ. ನಾನು ಹೇಳ್ತೀನಿ ಸುಮ್ನೀರ್ ಪಾಪ. ಏಯ್ ಅಮ್ಮಣಿ ಸುಮ್ನೀರಿ ಮಲ ಇದ್ರು ಇರ್ಲಿ ಸುಮ್ನೀರು. ಅದಕ್ಕೆ ಹುಲ್ಲ ನಾನ್ ತಂದು ಹಾಕ್ತೀನಿ ನೀನೇನು ಹಾಕ್ಬೇಡ. ತಿರ್ಗ ಆಮೇಲೆ ಹುಲ್ ತರಕ್ ಹೋಗಿ ತಿರ್ಗ ಅವ್ ನೋಡಿ ಎದ್ರಿಕೆಂಬ್ಲಿ ಹೋಗು ನೀನು ಯಂತ್ರ ಹಾಕಿಸ್ಕೊಂಬರೋಗ ಹೋಗಿ. ಅಜ್ಜಿ ನೋಡಜ್ಜಿ ಅಮ್ಮ ಇನ್ನ ಮಾಲ ಕಟ್ಕೊಳ್ತಂತೆ. ಅವನ್ ಅದಕ್ಕೆ ನಿಂತೇವನೆ ರಂಗ ಇಟ್ಕೊಂಡು ಹೋಗಕ್ಕೆ. ಅವನ್ ಸಾಯ್ಕೊಂತಾನ ಕಣಜ್ಜಿ. ಅಜ್ಜಿ ನಾನ್ ಸಾಯ್ಕೊಂತೀನಿ ಕಣಜ್ಜಿ ಅದನ್ನ. ಏಯ್ ಕಟ್ಕೊಳ್ಸಲ್ಲ ಸುಮ್ಮನೆ ಹೋಗ. ಈಗ ಹೋಗಿ ಯಂತ್ರ ಹಾಕಿಸ್ಕೊಂಬರೋಗ ಮಾರಮ್ಮ ಗುಡಿಗೆ ಹೋಗಿ. ಅತ್ತೆ ಕರ್ಕೊಂಡೋಗು ನೀನೇ ಸುಮ್ಮನೆ ನಿಂತಿದ್ಯಲ್ಲ. ಬಾರ್ ಪಾಪ ಹೋಗಣ ಬಾ. ಯಾರಿಗೂ ಕೊಟ್ಟು ಕಳ್ಸಲ್ಲ ಇಲ್ಲೇ ಇರುತ್ತೆ ಬಾ ಹೋಗಣ. ನೋಡಿರಿ ಅಂದ್ರಪ್ಪ ನಮ್ಮ ಮಂಜ ಆ ಮಾಲು ಕೂಲ್ ತರಕ್ ಹೋಗಿ ಯಾವ ನೋಡಿ ಎದ್ರಿಕೊಂಡು ಜ್ವರ ಬಂದೇವೆ ಇವಾಗ. ಅದಕ್ಕೇನೆ ಯಂತ್ರ ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಿಮ್ಮ ಮನೆಗಳಿಗೂ ಹಿಂಗೇನಾ ಹಿಂಗೆ ಎದ್ರಿಕೊಂಡು ಜ್ವರಕ್ಕೆ ಬಂದ್ರೆ ಯಂತ್ರ ಹಾಕಿಸ್ತಾರ? ಸಣ್ಣ ಹುಡುಗರಿದ್ದ ಮೊದ್ಲೆಲ್ಲ ಹಾಕ್ಸಾರು ಯಂತ್ರನೇ. ಈಗೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಓಡೋಗ್ತಾರೆ. ಸರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.